ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಎಂದು ನಂಬಿದ್ದೇನೆ. ಈ ವಿಡಿಯೋದ ಮುಖ್ಯ ವಿಷಯ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇದು ನಿಜವಾದ ಮಾತು. ವಿಡಿಯೋ ನೋಡುತ್ತಾ ಹೋದಂತೆ ನಿಮಗೆ ಅರ್ಥವಾಗುತ್ತದೆ. ವಿಷಯವೇನೆಂದರೆ, ಒಂದು ವೇಳೆ ನೀವು ಇಂದು ಯಶಸ್ವಿಯಾಗದಿದ್ದರೆ ನಿಮ್ಮ ಜೊತೆ ಏನೆಲ್ಲ ಆಗಬಹುದು ಎಂಬುದಕ್ಕೆ ನೀವೀಗಲೇ ಸಿದ್ಧರಾಗಿರಬೇಕು. ಇದಕ್ಕೆ ನಾನು 100% ಗ್ಯಾರಂಟಿ ನೀಡುತ್ತೇನೆ. ಇಂದಿನ ನಿರ್ಧಾರವೇ ನಾಳೆಯ ಭವಿಷ್ಯ. ನೀವು ಇಂದು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಸುಮ್ಮನೆ ವ್ಯರ್ಥ ಮಾಡುತ್ತಿದ್ದರೆ ಅದು ಕೇವಲ ಇಂದಿನ ಮೇಲೆ ಪರಿಣಾಮ ಬೀರದೆ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡುತ್ತದೆ. ನಮ್ಮ ನಾಳೆಯ ದಿನವು ನಾವು ಇಂದು ಮಾಡುವ ಕೆಲಸಗಳ ಮೇಲೆ ನಿರ್ಧಾರವಾಗುತ್ತದೆ. ಉದಾಹರಣೆಗೆ, ಇಂದು ನಾವು ಯಾರೊಂದಿಗಾದರೂ ಜಗಳವಾಡಿದರೆ ಅದರ ದೂರು ನಾಳೆ ನಮ್ಮ ಮನೆಗೆ ತಲುಪುತ್ತದೆ. ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಇಲ್ಲ ಎಂಬುದನ್ನು ನಿಮಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು. ನೀವು ಜೀವನದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗುತ್ತೀರಿ ಎಂಬುದು ಮುಖ್ಯವಲ್ಲ, ಆದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸುವಷ್ಟಾದರೂ ಯಶಸ್ವಿಯಾಗುವುದು ತುಂಬ ಮುಖ್ಯ. ಲಕ್ಕಿ ಭಾಸ್ಕರ್ ಚಿತ್ರ. ನೀವು ಯಾರಾದರೂ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡದಿದ್ದರೆ ಖಂಡಿತ ನೋಡಿ. ಆ ಚಿತ್ರದಲ್ಲಿ ನಾಯಕನ ಬಳಿ ದುಡ್ಡು ಇರುವುದಿಲ್ಲ. ಒಂದು ಸನ್ನಿವೇಶದಲ್ಲಿ ಅವನು ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ವಡಾಪಾವ್ ತಿನ್ನಲು ಹೋಗುತ್ತಾನೆ. ಅವನ ಬಳಿ ಕೇವಲ 2 ವಡಾಪಾವ್ ಖರೀದಿಸಲು ಮಾತ್ರ ದುಡ್ಡು ಇರುತ್ತದೆ. ಆದರೆ ಅವರು 3 ಇರುತ್ತಾರೆ. ಇದು ಕೇವಲ ಸಿನಿಮಾವಾಗಿರಬಹುದು, ಆದರೆ ನಿಜ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಬಂದರೆ ಹೇಗಿರುತ್ತದೆ ಯೋಚಿಸಿ. ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸುವುದು ನಿಮ್ಮ ಜವಾಬ್ದಾರಿ ಎಲ್ಲವೇ? ಯಶಸ್ಸು ಯಾಕೆ ಅನಿವಾರ್ಯ? ಆರೋಗ್ಯದ ತುರ್ತು ಪರಿಸ್ಥಿತಿ, ಮಗುವಿಗೆ ಹುಷಾರಿಲ್ಲದಿದ್ದಾಗ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ತೊಂದರೆಯಾದಾಗ ನಿಮ್ಮ ಬಳಿ ದುಡ್ಡು ಇಲ್ಲದಿದ್ದರೆ ಏನು ಮಾಡುತ್ತೀರಿ? ನಿಮ್ಮ ಮಗು ಒಂದು ಸೈಕಲ್ ಹೊತ್ತು ಚಾಕ್ಲೇಟ್ ಕೇಳಿದಾಗ ಅದನ್ನು ಕೊಡಿಸುವಷ್ಟು ಶಕ್ತಿ ನಿಮಗಿರಬೇಕು. ನಮ್ಮ ಪೋಷಕರು ಅವರಿಂದ ಸಾಧ್ಯವಾದಷ್ಟನ್ನು ನಮಗೆ ನೀಡಿದ್ದಾರೆ. ಈಗ ನಮ್ಮ ಸರದಿ. ಸಮಯ ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ. ನೀವು ಇಂದು ಕಷ್ಟಪಡದಿದ್ದರೆ ಭವಿಷ್ಯದಲ್ಲಿ ತುಂಬ ತೊಂದರೆ ಅನುಭವಿಸಬೇಕಾಗುತ್ತದೆ. ಯಶಸ್ಸು ಎಂದರೆ ಕೇವಲ ದೊಡ್ಡ ಕಾರು ಅಥವಾ ಬಂಗಲೆ ಅಲ್ಲ, ನಿಮ್ಮ ಅಗತ್ಯಗಳನ್ನು ನೀವೇ ಪೂರೈಸಿಕೊಳ್ಳುವಷ್ಟು ಸಮರ್ಥರಾಗುವುದು. ನೀವು ಓದುತ್ತಿರಲಿ ಅಥವಾ ಕೆಲಸ ಮಾಡುತ್ತಿರಲಿಲ್ಲ, ಒಂದು ಗುರಿಯನ್ನು ಇಟ್ಟುಕೊಳ್ಳಿ. ನಾನು ವೈದ್ಯನಾಗಬೇಕು, ನಾನು ಶಿಕ್ಷಕನಾಗಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿ. ನಿಮ್ಮ ಶ್ರಮ ಹಿಂದೆ ಆರಂಭವಾಗಲಿ. ಸೋಮಾರಿಯಾಗಿ ಅಲೆದಾಡುವುದರಿಂದ ಅಥವಾ ಕೇವಲ ಸಮಯ ವ್ಯರ್ಥ ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಪ್ರತಿಯೊಬ್ಬರಿಗೂ ಅದೃಷ್ಟ ಇರುವುದಿಲ್ಲ. ಎಲ್ಲರಿಗೂ ಶ್ರೀಮಂತ ತಂದೆ ಆಸ್ತಿ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಂತ ಶಕ್ತಿ ಮೇಲೆ ನಿಮ್ಮದೇ ಆದ ಒಂದು ಸಣ್ಣ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಿ. ನೀವು ಮಾಡುವ ಕೆಲಸ ಯಾವುದೇ ಇರಲಿ, ಅದರಲ್ಲಿ ನೀವೇ ರಾಜರಾಗಿರಿ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಇಂದು ಎಚ್ಚೆತ್ತುಕೊಳ್ಳಿ ಮತ್ತು ಯಶಸ್ವಿನತ್ತ ಹೆಜ್ಜೆ ಹಾಕಿ. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್